ತಾಲೂಕಿನಲ್ಲಿ ಶುಕ್ರವಾರ ರಾತ್ರಿ ಬಿದ್ದ ಅಕಾಲಿಕ ಜೋರು ಮಳೆಗಾಳಿಗೆ ತಾಲೂಕಿನ ತೋಂಡೆಬಾವಿ ಗ್ರಾಮದ ರೈತ ವಿಜಯ್ ಕುಮಾರ್ ಕ್ಯಾಪ್ಸಿಕಂ ಬೆಳೆಯ ಶೆಡ್ ನೆಟ್ ಬಿದ್ದು ಬೆಳೆ ನಷ್ಟವಾಗಿದ್ದು ಸುಮಾರು 6 ಲಕ್ಷ ರೂಪಾಯಿಗಳು ನಷ್ಟವಾಗಿದೆ. ರೈತ ವಿಜಯ್ ಕುಮಾರ್ ತನ್ನ 1 ಎಕರೆ ಭೂಮಿಯಲ್ಲಿ ತರಕಾರಿ ಬೆಳೆಯಾದ ಕ್ಯಾಪ್ಸಿಕಂ ಬೆಳೆಯನ್ನು ಹಾಕಿದ್ದ. ಶುಕ್ರವಾರ ರಾತ್ರಿ ಬಿದ್ದ ಅಕಾಲಿಕ ಮಳೆಯಿಂದ ಇವರು ಸುಮಾರು 6 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಕೀಟ ಬಾಧೆ ಇಲ್ಲದಿರಲು ಹಾಕಿದ್ದ ಆಧುನಿಕ ಶೆಡ್ ನೆಟ್ ಬಿದ್ದು ರೈತ ವಿಜಯ್ ಕುಮಾರ್ ಅವರಿಗೆ ನಷ್ಟವಾಗಿದೆ. ಸಂಬಂಧಿತ ಅಧಿಕಾರಿಗಳು ಬಂದು ನೋಡಿ ಸರ್ಕಾರದಿಂದ ನಷ್ಟ ಪರಿಹಾರ ಕೊಡಿಸಬೇಕು ಅಂತ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ನಮಸ್ಕಾರ, ನಾನು ತೊಂಡೆಬಾವಿ ಗ್ರಾಮ, ತೊಂಡೆಬಾವಿ ಹೋಬಳಿ, ಗೌರಿಬಿದನೂರು ತಾಲೂಕು. ನಿನ್ನೆ ಸುರಿದ ಧಾರಾಕಾರ ಮಳೆ ಹಾಗೂ ಗಾಳಿಯಿಂದ 1 ಎಕರೆ ಜಾಗದಲ್ಲಿ ನೆಟ್ ಹೌಸ್ ಮಾಡಿದ್ದೆ. ಗಾಳಿ ಮಳೆಗೆ ಫುಲ್ ಎಲ್ಲ ಹೊಲ್ಟೋಗಿದೆ. ಸುಮಾರು ಒಂದು 6 ಲಕ್ಷ ಖರ್ಚು ಮಾಡಿ ಎಲ್ಲ ಮಾಡಿದ್ದೆ. ಗಾಳಿ ಬೆಳೆಗೆ ಹಾನಿಯಾಗಿದೆ. ಇದನ್ನು ಗಮನದಲ್ಲಿಟ್ಕೊಂಡು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲ ಬಂದು ಸೂಕ್ತ ಕ್ರಮ ವಹಿಸಬೇಕಾಗಿ ಮನವಿ. ಸುಮಾರು ರೈತರಿಗೆ ಈ ಥರ ತುಂಬ ಅನ್ಯಾಯಗಳಾಗ್ತಾ ಇದ್ದಾವೆ. ಇದಕ್ಕೆ ಪರಿಹಾರ ಏನಾದರೂ ಸಿಗೋದಿದ್ದರೆ ತುಂಬ ಒಳ್ಳೆಯದಾಗುತ್ತೆ. ಕಷ್ಟಪಟ್ಟಿದ್ದೀವಿ, ರೈತರು ಸುಖ ಇಲ್ಲ. ನೋಡಿ ಸೂಕ್ತ ಕ್ರಮ ವಹಿಸಬೇಕಾಗಿ ಅಧಿಕಾರಿಗಳಿಗೆ ಬೇಡಿಕೆ ಮಾಡ್ತಾ ಇದ್ದೀನಿ.